ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವಿಡಿಯೋ ಯಾವುದಪ್ಪ ಅಂದರೆ ಥಂಬ್ನೇಲ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಈಗಾಗಲೇ ಕಲರ್ಸ್ ವಾಹಿನಿಯಲ್ಲಿ ಬಿಗ್ ಬಾಸ್ ಸೀಸನ್ 12ರ ಪ್ರೋಮೋ ಲೋಗೋ ಬಿಟ್ಟಿದ್ದಾರೆ. ನೀವೆಲ್ಲರೂ ನೋಡಿದ್ದೀರಾ. ಅದೇ ಕುರಿತಾಗಿ ಈ ವಿಡಿಯೋ ಮಾಡಲಾಗಿರುತ್ತದೆ. ವಿಡಿಯೋ ಯಾವುದಪ್ಪ ಅಂದರೆ ಈ ಬಿಗ್ ಬಾಸ್ ಸೀಸನ್ 12 ಯಾವ್ಯಾವ ಕಂಟೆಸ್ಟೆಂಟ್ಸ್ ಬರ್ತಾರಂತೆ ಅದರ ಬಗ್ಗೆ ವಿಡಿಯೋ ಇರುತ್ತದೆ. ಪೂರ್ತಿ ವಿಡಿಯೋ ನೋಡಿ. ಸ್ಯಾಮ್ ಸಮೀರ್ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ ಹಾಗೂ ಡೈಲಿ ಲಾಗಿಂಗ್ ವಿಡಿಯೋ ಮಾಡ್ತಾರೆ. ಯೂಟ್ಯೂಬ್ನಲ್ಲಿ ಹಾಗೂ ಇನ್ಸ್ಟಾದಲ್ಲಿ ವಿಡಿಯೋ ಮಾಡ್ತಾರೆ. ಇವರು ಬರುವ ಸಾಧ್ಯತೆ ಬಹಳ ಇದೆ ಎಂದು ಹೇಳಬಹುದು. ಅಪ್ಪ ಅಮ್ಮ ಯಾವಾಗ ಬರ್ತಾರೋ ಕರ್ಕೊಂಡು ಹೋಗಕ್ಕೆ. ಅಯ್ಯೋ, ಮಿಸ್ ಮೇಲೆ ಬಿದ್ದೋಯ್ತು. ಮೀಸ್ ಸಮನ್ ಊಸ್ ಲಿವಿಂಗ್ ಮೀಸ್. ವಾಸನೆ ಯಾರ ತಲೆ ಬಿಸಿ ಇದೆಯೋ ಅವರೇ ಊಸ್ಬಿಟ್ಟಿದ್ದು. ಮಡೆನೂರು ಮನು ಕಾಮಿಡಿ ಕಿಲಾಡಿಗಳು ಸೀಸನ್ 2 ನಲ್ಲಿ ವಿಜೇತರಾದ ಪ್ರತಿಭೆ ಹಾಗೂ ಕುಲದಲ್ಲಿ ಕೇಳ್ಯಾವುದು ಮೂವಿನಲ್ಲಿ ರೀಸೆಂಟಾಗಿ ಹೀರೋ ಪಾತ್ರದಲ್ಲಿ ಅಭಿನಯ ಮಾಡಿರುವ ಮಡೆನೂರು ಮನು ಅವರು ಬರುವ ಸಾಧ್ಯತೆ ಬಹಳ ಇದೆ. ಚಿಗುರು ಮೀಸೆ ಬಂದಾಗ ಎದುರು ಬಂದು ನಿಂತೋಳು. ಜಗ್ಗಪ್ಪ ಕಲರ್ಸ್ ವಾಹಿನಿಯಲ್ಲಿ ಮಜಾ ಭಾರತ ಶೋನಲ್ಲಿ ಅಭಿನಯ ಮಾಡಿದ್ದಾರೆ. ಗಿಚ್ಚಿ ಗಿಲಿಗಿಲಿಯಲ್ಲಿ ಅಭಿನಯ ಮಾಡಿದ್ದಾರೆ. ನಂತರ ಜಿ ವಾಹಿನಿಯಲ್ಲಿ ಭರ್ಜರಿ ಬ್ಯಾಚುಲರ್ಸ್ ಹಾಗೂ ಇನ್ನಿತರ ಶೋಗಳಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನಂತರ ಹಲವಾರು ಮೂವಿಗಳನ್ನು ಇವರು ಮಾಡಿದ್ದಾರೆ. ಸೂರ್ಯ ಕುಂದಾಪುರ್ ರೀಸೆಂಟಾಗಿ ಭರ್ಜರಿ ಬ್ಯಾಚುಲರ್ಸ್ನಲ್ಲಿ ಅಭಿನಯ ಮಾಡಿದ್ದಾರೆ ಹಾಗೂ ಕಾಮಿಡಿ ಆರ್ಟಿಸ್ಟ್. ಹಲವಾರು ಪ್ರೋಗ್ರಾಂಗಳನ್ನು ಇವರು ಮಾಡಿದ್ದಾರೆ. ರಾಘು ರಾಗಿಣಿ ಮಜಾ ಭಾರತ ಕಲಾವಿದ. ಗಿಚ್ಚಿ ಗಿಲಿಗಿಲಿಯಲ್ಲಿ ಅಭಿನಯ ಮಾಡಿದ್ದಾರೆ. ಮಜಾ ಟಾಕೀಸ್ನಲ್ಲಿ ಅಭಿನಯ ಮಾಡಿದ್ದಾರೆ ಹಾಗೂ ಜಿ ವಾಹಿನಿಯಲ್ಲಿ ಭರ್ಜರಿ ಬ್ಯಾಚುಲರ್ ಶೋನಲ್ಲಿ ಇವರು ಅಭಿನಯ ಮಾಡಿದ್ದಾರೆ. ರಾಘು ರಾಗಿಣಿ ಎಂದೇ ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಕಲಾವಿದ ಇವರು ಬರುವ ಸಾಧ್ಯತೆ ಬಹಳ ಇದೆ. ಶಕ್ತಿ ಕುಮಾರ್ ನಮ್ಮ ಉತ್ತರ ಕರ್ನಾಟಕದವರು, ಬಿಜಾಪುರ ಜಿಲ್ಲೆಯವರು. ಜಿ ಕನ್ನಡದಲ್ಲಿ ಕಾಮಿಡಿ ಶೋನಲ್ಲಿ ಅಭಿನಯ ಮಾಡಿದ್ದಾರೆ. ಈಗ ಸುದ್ದಿ ನಂಬರ್ 1 ಯೂಟ್ಯೂಬ್ ಚಾನಲ್ನಲ್ಲಿ ಅನ್ಯಾಯದ ಪರ ಬಿಜಾಪುರ ಡಿಸ್ಟಿಕ್ನಲ್ಲಿ ತಮ್ಮ ವಾಹಿನಿಯಲ್ಲಿ ಪ್ರಸಾರ ಮಾಡುವ ಮೂಲಕ ಜನರಿಗೆ ಮನೆ ಮಾತಾಗಿದ್ದಾರೆ. ಇವರು ಬರುವ ಸಾಧ್ಯತೆ ಬಹಳ ಇದೆ. ಶರಣ್ರಿಪ್ಪ ಎಲ್ಲ ಶಣೆ ಮಂದಿಗೆ ನಾನು ಬಿಜಾಪುರದ ಗುಮ್ಮಟ ನಗರಿ ಶಕ್ತಿ ಕುಮಾರ್ ಮಾತಾಡೋದು. ಇದು ಆಕ್ಚುಲಿ ಇದು ಚೆನ್ನಾಗಿರೋದು. ಯಾಕಪ್ಪ ಅಂತಂದ್ರೆ ಹಿಂಗ ನನಗೆ ಕೌಂಟರ್ ಕೊಡ್ಬೇಕು ವಾಪಸ್. ಅವಿನಾಶ್ ಜೂನಿಯರ್ ಡಿ ಬಾಸ್ ಎಂದೇ ಪ್ರಸಿದ್ಧವಾಗಿರುವ ಅವಿನಾಶ್ ಅವರು ಮಜಾ ಭಾರತದಲ್ಲಿ ಆಕ್ಟ್ ಮಾಡಿದ್ದಾರೆ ಮತ್ತು ಹಲವಾರು ಮೂವಿನಲ್ಲಿ ಆಕ್ಟ್ ಮಾಡಿದ್ದಾರೆ. ಇವರು ಬರುವ ಸಾಧ್ಯತೆ ಬಹಳ ಇದೆ. ಸರ್ ದೊಡ್ಡ ಭಕ್ತ ಮೇಡಮ್ ನಾನು. ನೀವ್ ಹಂಗೆ ಮಾತಾಡ್ಬೇಡಿ, ಇವಾಗ ಹಂಗೆ ಮಾತಾಡ್ತಿದ್ದೀರಾ.